सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। वसुदेवसुतं देवम् कंसचाणूरमर्दनम् देवकी परमानन्दम् कृष्णं वन्दे जगद्गुरुम्। मूकं करोति वाचालम् पंगुं लङ्घयते गिरिम्। यत्कृपातमहं वन्दे परमानन्दमाधवम्। ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಪರಮಾತ್ಮನ ಅನುಗ್ರಹದಿಂದ ಈ ಎಲ್ಲ ಭಗವದ್ಗೀತೆಯ ಅಪೇಕ್ಷೆ ಉಳ್ಳಂತಹ ಎಲ್ಲ ಶ್ರೋತೃ ವರ್ಗಗಳ ಅಪೇಕ್ಷೆಯ ಮೇರೆಗೆ ಈ ತಂತ್ರಜ್ಞಾನ ಸಹಾಯದಿಂದ ನಾವು ಇಲ್ಲಿಯವರೆಗೆ ಭಗವದ್ಗೀತೆಯ ಪೂರ್ವ ಪೀಠಿಕೆಯನ್ನ, ಯಾವುದಾದ್ರೂ ಒಂದು ತತ್ವ ಅದು ಅಭಿವ್ಯಕ್ತಿ ಆಗ್ಬೇಕಾದ್ರೆ ಅದಕ್ಕೆ ಅದರದೇ ಆಗಿರತಕ್ಕಂತಹ ಒಂದು ಕಾರಣ ಇರ್ತದೆ. ಆ ಕಾರಣವನ್ನ ನಿಮಿತ್ತ ಮಾಡಿಕೊಂಡು ಭಗವತ್ ತತ್ವ ಭೂಮಿಗೆ ಅವತರಿಸ್ತದೆ. ಅಂತಹ ಭಗವತ್ ತತ್ವ ಭೂಮಿಗೆ ಅವತರಿಸಲಿಕ್ಕೆ ಕಾರಣವಾಗಿರ್ತಕ್ಕಂತಹದ್ದು ನಮ್ಮ ನಿಮ್ಮೆಲ್ಲರ ಪ್ರತಿನಿಧಿಯಾಗಿರ್ತಕ್ಕಂತಹ ಅರ್ಜುನನ ವ್ಯಾಮೋಹ. ಆ ವ್ಯಾಮೋಹ ಎನ್ನುವಂತಹದ್ದು ಹೇಗೆ ಮನುಷ್ಯನನ್ನ ಬಂಧಿಸಿ ಅವನು ಅಷ್ಟು ಹಸ್ತಿನಾವತಿಯ ರಾಜನಾಗಿದ್ದರೂ ಕೂಡ, ತೋಳುಗಳಲ್ಲಿ ಅಷ್ಟು ಬಲ ಇದ್ರೂ ಕೂಡ, ಮೂರು ಲೋಕಗಳ ವಿದ್ಯೆಯನ್ನ ಕಲಿತಿದ್ರೂ ಕೂಡ ಯಾವ ಅರ್ಜುನ ಈ ಅಜ್ಞಾನಕ್ಕೆ ವಶನಾಗಿ ದುಃಖದಿಂದ ಯಚ್ಛೋಕ ಮುಚ್ಛೋಷಣಮೀಂದ್ರಿಯಾಣಾಂ ಅವಾಪ್ಯ ಭೂಮಾ ವಸಪತ್ ನರುತ್ತಂ ರಾಜ್ಯಂ ಸರಾಣಮಪಿ ಚಾಧಿಪತ್ಯಂ ಅಂತ ಹೇಳಿ ನಿಜವಾಗಿರ್ತಕ್ಕಂತಹ ನಿಸ್ಪೃಹವಾಗಿರ್ತಕ್ಕಂತಹ ಸತ್ಯವನ್ನ, ದುಃಖದ ಸತ್ಯವನ್ನು ಕೂಡ ಸ್ಪಷ್ಟವಾಗಿ ವ್ಯಕ್ತಪಡಿಸ್ಬೇಕು. ಅವನು ಚೆನ್ನಾಗಿ ಹೇಳಿದ, ಈ ಲೋಕದ ಎಲ್ಲ ಸಂಪತ್ತಿದ್ರು ಮತ್ತು ಸುರಲೋಕ ದೇವಲೋಕದ ಎಲ್ಲ ಸಂಪತ್ತು ಇದ್ರೂ ಕೂಡ, ಆದ್ರೆ ಇಂದ್ರಿಯಗಳ ತಾಪ ಇದೆಯಲ್ವಾ, ಇಂದ್ರಿಯಗಳ ದಾಹ ಇದೆಯಲ್ವಾ, ಆ ದಾಹ ನನ್ನನ್ನ ದಹಿಸುತ್ತೆ. ಆ ದಹಿಸುವಿಕೆಯನ್ನ ತಡ್ಕೊಳ್ಳಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಅದು ಬುದ್ಧನಿಗೆ ನೋಡಿ, ಸಿದ್ಧಾರ್ಥನಾಗಿರ್ತಕ್ಕಂಥವನು ಎಲ್ಲ ಸುಖ ಸಂಪತ್ತಿಯಲ್ಲಿ ಮಲಗಿದ್ರೂ ಕೂಡ ಅವನಿಗೆ ನಿಜವಾದ ದುಃಖ ಉದ್ಭವಿಸಿತು. ಅದಕ್ಕೆ ಅವನು ಮಧ್ಯರಾತ್ರಿಯಲ್ಲಿ ಎದ್ದ ಅಂತ ಹೇಳ್ತಾರ. ಮಧ್ಯರಾತ್ರಿ ಅಂತಂದ್ರೆ ನಮಗೆ ರಾತ್ರಿ ಅದು, ಆದ್ರೆ ಅವನಿಗೆ ಅದು ಬೆಳಕು, ಮಹಾ ಬೆಳಕು. ಸೊ ಹಾಗೆ ಈ ಒಮ್ಮೆ ನಮಗೆ ನಿಜವಾಗ್ಲೂ ಕೂಡ ಯಾವುದಾದರೂ ಒಂದು
ಸರಿಯಾದ ಧರ್ಮ ಮಾರ್ಗದಲ್ಲಿ ನಮಗೆ ಅದಕ್ಕೆ ದುಃಖ ಬಂದಿದೆ ಅಂತಂದ್ರೆ ಇದನ್ನ ನಾವೆಲ್ಲರೂ ಸಾಧಕರಾಗಿರ್ತಕ್ಕಂಥವರು ಅದನ್ನ ಚೆನ್ನಾಗಿ ತಿಳ್ಕೋಬೇಕು. ನಮ್ಮ ಹೆಚ್ಚಿನ ಬೆಳವಣಿಗೆಗೋಸ್ಕರ ಸಲುವಾಗಿ ದುಃಖ ಬಂದಿದೆ. ದುಃಖ ಅದು ದುಃಖ ಅಲ್ಲ, ಅದು ಶ್ರೀ ಅರವಿಂದೋ ಅವರ ಆಶ್ರಮದ ಅಧಿಪತಿಯಾಗಿರ್ತಕ್ಕಂತಹ ಶ್ರೀ ಮದರ್ ಅವರು ಇದನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ದುಃಖ ಸಾಧನೆಯ ಮೆಟ್ಟಿಲು ಸಾಧಕನಿಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಅರ್ಜುನನ ದುಃಖ ನಿಜವಾದ ಆನಂದದ ಕಡೆಗೆ, ಶಾಶ್ವತವಾದ ಧರ್ಮದ ಕಡೆ ಕರ್ಕೊಂಡು ಹೋಗ್ತಕ್ಕಂತಹ ಈ ದುಃಖದ ಪೀಠಿಕೆಯನ್ನ ನಾವು ಇಲ್ಲಿಯವರೆಗೆ ನೋಡಿದ್ವಿ. ನಾನು ಯಾವಾಗಲೂ ಈ ಭಗವದ್ಗೀತೆಯನ್ನ ರಮಣಶ್ರೀ ನಗರದಲ್ಲಿ ಪ್ರಾರಂಭ ಮಾಡಿದಾಗಲಿಂದನೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಾವು ಯಾವುದು ಕೂಡ ಪ್ಲಾನ್ ಮಾಡಿ ಮಾಡೋದಿಲ್ಲ, ಆದರೆ ಈ ಎಲ್ಲ ಕಾರ್ಯಗಳು ಅದಕ್ಕೆ ಕರೆಕ್ಟ್ ಆಗಿ ಲಿಂಕ್ ಆಗ್ತವೆ. ಅನೇಕ ಸಂಗತಿಗಳನ್ನ ನಾನು ವಿಮಲವರ ಜೊತೆ ಹೇಳ್ತಾ ಇದ್ದೆ. ನಾನು ಇದು ಕೂಡ ನೋಡ ಹಾಗೆ ಈ ಗೀತಾ ಜಯಂತಿ ಮಾಸದಲ್ಲೇ ಗೀತಾಚಾರ್ಯನ ವಾಣಿಯನ್ನ ಕೇಳ್ತಕ್ಕಂತಹದ್ದು ಕರೆಕ್ಟ್ ಆಗಿ ಅವಕಾಶ ಬಂದಿದೆ. ಯಾಕಂದರೆ ಆಚಾರ್ಯ ಶಂಕರರು ಗೀತೆಯ ಮೇಲೆ ಭಾಷ್ಯವನ್ನ ಬರೆದ ಅವರು ಈ ಸೆಕೆಂಡ್ ಚಾಪ್ಟರ್ ನಾವಿವಾಗೇನು ಪ್ರಾರಂಭ ಮಾಡ್ಬೇಕಂತ ಮಾಡಿದ್ದೇವೋ ಈ 2ನೇ ಅಧ್ಯಾಯದ 11ನೇ ಶ್ಲೋಕದ ಇಲ್ಲಿಂದನೇ ಅವರು ಗೀತೆಗೆ ಭಾಷ್ಯವನ್ನು ಬರೆದಿದ್ದಾರೆ. ಮೊದಲದಕ್ಕೆ ಬರೆದಿಲ್ಲ ಅವರು. ನಾವು ಇಷ್ಟೊತ್ತನೇನು ಓದ್ವಲ್ವಾ, ಈಗ ಎಷ್ಟು ವಾರಗಳ ಕಾಲ ಇದು ಗೀತೆಯ ಉಪದೇಶ ಅಲ್ಲ, ಗೀತೆಯ ಉಪದೇಶ ಆಗ್ಲಿಕ್ಕೆ ಪ್ರಾರಂಭವಾಗಿರ್ತಕ್ಕಂಥದ್ದು ಒಂದು ಮೆಟ್ಟಿಲದು, ಪೂರ್ವ ಪೀಠಿಕೆ ಅದು. ನೋಡಿ, ಕರೆಕ್ಟ್ ಆಗಿ ಗೀತಾ ಜಯಂತಿ ಈ ದಿವಸನೇ ನಾವು ಇದೇ ಮಾಸದಲ್ಲಿ ನೇರವಾದ ಭಗವಂತನ ಸಂದೇಶವನ್ನ ಕೇಳ್ತಕ್ಕಂತಹ ಒಂದು ಪವಿತ್ರವಾದ ಪಾತ್ರರಾಗಿದ್ದೆ ನಾವು ವಿದ್ಯೆಯನ್ನ ತಿಳ್ಕೊಳ್ಳಿಕ್ಕೆ. ಹಾಗಾಗಿ ನನಗೆ ಇವತ್ತು ಬೆಳಗ್ಗೆಯಿಂದನೂ ಆತ್ಯಂತಿಕವಾಗಿರ್ತಕ್ಕಂತಹ ಸಂತೋಷ ಇತ್ತು. ಎಂತ ಎಷ್ಟು ಪ್ಲಾನ್ ಮಾಡಿದರೆ ಇಷ್ಟು ಸಿಗೋದಿಲ್ಲ. ನಿರಾಯಾಸವಾಗಿ ಈ ರೀತಿಯಾಗಿರ್ತಕ್ಕಂತಹ ಅವಕಾಶ. ಸೊ ಇದರಿಂದ ಗೊತ್ತಾಗುತ್ತೆ ಭಗವತ್ ಕೃಪೆ ಅಂತಕ್ಕಂತಹದ್ದು ಓತಪ್ರೋತವಾಗಿದೆ ನಮ್ಮ ಮೇಲೆ. ಅದನ್ನ ನೋಡಕ್ ಬರ್ತಾ ಇಲ್ಲ ನಮ್ಗಷ್ಟೇ. ಆ ಓತಪ್ರೋತವಾಗಿರ್ತಕ್ಕಂತಹದ್ದನ್ನ ನಾವು ನಮ್ಮ ಇನ್ನೊಂದು ಕಣ್ಣಿನಿಂದ, ಭಕ್ತಿಯ ಕಣ್ಣಿನಿಂದ ನೋಡಿದಾಗ ಮಾತ್ರ ಅದು ಕಾಣಿಸಿಕೊಳ್ಳುತ್ತೆ. ಬಿಟ್ರೆ ಮತ್ತಿನ್ಯಾವ ಕಣ್ಣಿಗೆ ಅದು ಗೋಚರ ಆಗೋದಿಲ್ಲ. ನನಗಂತನೂ ಗೀತೆಯನ್ನ ಪ್ರಾರಂಭ ಮಾಡಿದಾಗ್ಲಿಂದನೂ 2018 ಅಥವಾ 2017 ಪ್ರಾರಂಭ ಮಾಡಿದಾಗ್ಲಿಂದನೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಅನೇಕ ಸಂಗತಿಗಳನ್ನ ನಾನು ಅನುಭವಿಸಿದ್ದೇನೆ. ಸೊ ಹಾಗಾಗಿ ನನಗೆ ಗೀತೆಯನ್ನು ಮಾತನಾಡುವಾಗ ಪ್ರತಿಯೊಂದು ಶ್ಲೋಕನು ಕೂಡ ಆತ್ಯಂತಿಕವಾಗಿರ್ತಕ್ಕಂತಹ ಆನಂದವನ್ನ ಕೊಡ್ತಾ ಇದೆ. ಯಾವಾಗಂತಂದ್ರೆ ಅದನ್ನ ನಿಜವಾಗ್ಲೂ ಅದು ನಮ್ಮೊಳಗಡೆ ಅದು ಉದಯ ಆಗ್ಬೇಕು ಭಕ್ತಿಯಿಂದ. ಅವಾಗಲೇ ಅದು ನಿಜವಾದ ಸುಖ. ಯಾಕೆ ನಮಗೆ ಇಷ್ಟಪಟ್ಟವ್ರನ್ನ ನಾವು ನೋಡಿದೀವಿ ಅಂತಂದ್ರೆ ಹೆಂಗ ನಮ್ಮ ಕಣ್ಣು ಅರಳತ್ತೋ ಹಾಗೆ ಮೊದಲು ನಮ್ಮೊಳಗಡೆಗೆ ಅದು ಇಷ್ಟ ಆಗ್ಬೇಕು. ಅದು ಒಮ್ಮೆ ಆ ಇಷ್ಟ ಆಗ್ಬಿಡಿತಂತಂದ್ರೆ ಆ ಕಣ್ಣಿನಿಂದ ಒಮ್ಮೆ ನಿಮಗೆ ನೋಡ್ಲಿಕ್ಕೆ ಬಂದ್ರೆ ಅವಾಗ ಅದ್ರ ಎಲ್ಲ ದೋಷಗಳನ್ನ ಕಳೆದು ಕೇವಲ ಆನಂದವನ್ನ ಮಾತ್ರ ನೋಡ್ತಕ್ಕಂತಹ ಒಂದು ಶಕ್ತಿ, ಅದು ಭಗವತ್ ಕೃಪೆ. ಈ ಗೀತಾ ಜಯಂತಿಯ ಅಂಗವಾಗಿ ನಮ್ಮೆಲ್ಲರಿಗೂ ಕೂಡ ಆ ಶಕ್ತಿ ಇನ್ನೂ ಹೆಚ್ಚು ಭಕ್ತಿಯಿಂದ ಭಗವಂತನ ತತ್ವವನ್ನ ತಿಳಿಯುವಂತಹ ಸಾಮರ್ಥ್ಯತೆ ನಮಗೆಲ್ಲ ಸಿಗಲಿ ಅಂತ ಹೇಳ್ತಾ ಭಗವಂತನ ವಾಣಿಯನ್ನ ಪ್ರಾರಂಭ ಮಾಡೋಣ. ಶ್ರೀ ಭಗವಾನ್ ಉವಾಚ ಅಶೋಚ್ಯಾನನ್ವಶೋಚಸ್ತ್ವಂ
ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ ಮಾತ್ರಾ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಃ ಆಗಮಾಪಾಯಿನೋ ನಿತ್ಯಾಃ ತಾಂ ಸ್ಥಿತಿಕ್ಷಸ್ವ ಭಾರತ. ಇದು ಅಶೋಚ ನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಸಸೆ ಗತಾಸೂನ ಅಗತಾಸೂಶ್ಚ ನ ಶೋಚಂತಿ ಪಂಡಿತಾಃ. ಇಲ್ಲಿ ನೇರವಾಗಿ ಭಗವಂತ ಬಹಳ ಸುಂದರವಾಗಿರತಕ್ಕಂತಹ ಅಶೋಚಾನ್ ಅನ್ವಶೋಚಃ ಏತತ್ ಅರ್ಜುನ ಪ್ರಜ್ಞಾವಾದಾನ್ ಭಾಷಸೆ ಗತಾಸೂನ್ ಅಗತಾಸೂನ್ ನ ಶೋಚಂತಿ ಯೇ ಪಂಡಿತಾಃ. ಪಂಡಿತಾಃ ಪಂಡಿತ ಪಂಡಿತ ಅಂತಕ್ಕಂತಹ ಶಬ್ದವನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾರೆ ಭಗವಂತ. ನೋಡಿ, ತಾನೇ ಸ್ವತಃ ಸರ್ವ ನಿಯಾಮಕ ಆದರೂ ಕೂಡ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ನೋಡು ಎಷ್ಟು ಇದು ತೋರಿಸ್ತಾ ಇದೆ. ಸರ್ವ ಸಮರ್ಥನಾಗಿದ್ದರೂ ಕೂಡ ಮತ್ತೆ ಇಲ್ಲಿ ಪಂಡಿತಾಹ ಅಂತ ಹೇಳ್ತಾ ಇದ್ದಾರೆ ಅವರು. ಪಂಡಿತರು ಅಂತಂದ್ರೆ ಅನೇಕ ರೀತಿಯಾಗಿರ್ತಕ್ಕಂತಹ ಪಂಡಿತರು, ವ್ಯಾಕರಣ ಪಂಡಿತರು, ಭಾಷಾ ಪಂಡಿತರು, ಶಾಸ್ತ್ರ ಪಂಡಿತರು, ಅನೇಕ ರೀತಿಯಾಗಿರ್ತಕ್ಕಂಥ ಪಂಡಿತಾಹ. ಆದ್ರೆ ಇಲ್ಲಿ ಪಂಡಿತಾಹ ಅಂತಂದ್ರೆ ಆತ್ಮತತ್ವವನ್ನು ತಿಳಿದಿರ್ತಕ್ಕಂಥವನು ಪಂಡಿತಾಹ. ಬಹುವಚನ ಮತ್ತೆ ಅಂದ್ರೆ ಅನೇಕ ಜನರು, ಒಬ್ಬರಲ್ಲ ಬಹಳಷ್ಟು ಜನರು ಕೇಳಿದ್ದೇನೆ ನಾನು. ಅವರು ಗತಾಸೂನ್ ಎರಡನೇ ಲೈನ್ ನೋಡ್ರಿ, ಮೂರನೇ ಪಾದ. ಗತಾಸೂನ್ ಅಂತಂದ್ರೆ ಗತ ಅಂದ್ರೆ ಇದೆ ಫಾಸ್ಟ್, ಈಗಾಗಲೇ ಮುಗಿದೋಗಿರ್ತಕ್ಕಂತಹ ಪಂಡಿತನಾಗಿರ್ತಕ್ಕಂಥವನು ಏನು ಯಾವುದೆಲ್ಲ ಕಳೆದು ಹೋಗಿದೆಯೋ ಅದ್ರ ಬಗ್ಗೆ ಅವನು ದುಃಖ ಪಡೋದಿಲ್ಲ. ಅಗತಾಸೂನ್ ಮತ್ತೆ ಈಗ ಯಾರು ಇದ್ದಾರೋ, ಬದುಕಿದ್ದಾರೋ ಅವ್ರ ಬಗ್ಗೆನೂ ಕೂಡ ಅವನು ಶೋಕ ಪಡೋದಿಲ್ಲ. ನ ಶೋಚಂತಿ ನ ಅನುಶೋಚಂತಿ, ಅವನು ಶೋಕಿಸುವುದಿಲ್ಲ. ಇವನು ಶೋಚಂತಿ, ಆದ್ರೆ ಅರ್ಜುನ ಶೋಚಂತಿ, ಪಂಡಿತಾಹ ನ ಅನುಶೋಚಂತಿ, ಅವನು ದುಃಖ ಪಡೋದಿಲ್ಲ. ಆದ್ರೆ ನೀನು ಅರ್ಜುನ ಪ್ರಜ್ಞಾವಾನ್ ಅಂತಂದ್ರೆ ಬಹಳಷ್ಟು ಬುದ್ಧಿವಂತನ ತರ, ಪಂಡಿತನ ತರ ಮಾತನಾಡ್ತಿದ್ದೀಯ. ಯಾವುದಕ್ಕೆ ದುಃಖ ಪಡಬೇಕು? ಅಶೋಚ್ಯಾನ್ ಅಂತಂದ್ರೆ
ಯಾವುದು ಶೋಕಿಸಲು ಯೋಗ್ಯವಲ್ಲವೋ ಅನ್ವಶೋಚ, ಅಂಥದಕ್ಕೆ ಶೋಕ ಪಡ್ತಾ ಇದ್ದೀಯಾ? ಯಾವುದು ಶೋಕಿಸಲಿಕ್ಕೆ ಯೋಗ್ಯವಲ್ಲವೋ ಅದಕ್ಕೆ ಶೋಕ ಪಡ್ತಾ ಇದ್ದೀಯಾ? ಮತ್ತೆ ಪಂಡಿತನ ತರ ಪ್ರಜ್ಞಾವಂತನ ತರ ಮಾತನಾಡ್ತಾ ಇದ್ದೀಯಾ? ಭಾಷಾಶಯ ಅಂದ್ರೆ ಸುಂದರವಾಗಿ ಮಾತನಾಡ್ತಿದ್ದೀಯ. ಎಷ್ಟೊಂದು ಶ್ಲೋಕ ಮಾತಾಡಿದ್ನಲ್ವಾ? ಅದಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ನಮ್ಮ ಬುದ್ಧಿಗೆ ಒಂದು ಸ್ವಲ್ಪ ಚಾಟಿ ಎದುರಿಸ್ತಾ ಇದ್ದಾನೆ ಪರಮಾತ್ಮೆಗೆ. ಆದ್ರೆ ನಾನ್ ಕೇಳಿದ್ದೀನಯ್ಯ, ಪಂಡಿತರಾಗಿರ್ತಕ್ಕಂಥವರು ಅವ್ರು ಹೇಳ್ತಾರೆ, ಗತಾಸೂನ್ ಸತ್ತವರಿಗಾಗಲಿ ಅಗತಾಸೂನ್ ಬದುಕಿರುವವರಿಗಾಗಲಿ ಅವರು ಅಳೋದಿಲ್ಲ. ಬಹಳ ಸುಂದರವಾಗಿರ್ತಕ್ಕಂಥ ಶ್ಲೋಕ. ಈಗ ಅರ್ಜುನನಿಗೆ ಪ್ರಶ್ನೆ ಏನ್ ಬಂತು ಅಂತಂದ್ರೆ, ಗುರುನ ಹತ್ವಾಹಿ ಮಹಾನುಭಾವಾನ್, ಗುರು ಸ್ವರೂಪರಾಗಿರ್ತಕ್ಕಂತಹ ದ್ರೋಣ ಭೀಷ್ಮರನ್ನ ಕೊಲ್ಲೋದ್ರಿಂದ ನನಗೆ ಪಾಪ ಬರುತ್ತೆ. ಯಾಕಂತಂದ್ರೆ ಅವರು ಗುರು ಸದೃಶರು. ಸೊ ನಮ್ಮೆಲ್ಲರಿಗೂ ಕೂಡ ಇದು ಸರಿ ಅಂತ ಅನ್ಸುತ್ತೆ. ಆದ್ರೆ ಅರ್ಜುನ ಕೇವಲ ಈ ಕುರುಕ್ಷೇತ್ರದ ಒಂದೇ ಒಂದು ಯುದ್ಧವನ್ನ ಅವನು ಮಾಡಿದವನಲ್ಲ. ಅದಕ್ಕಿಂತ ಮುಂಚೆ ಅನೇಕ ರೀತಿಯಾಗಿರ್ತಕ್ಕಂತಹ ಯುದ್ಧಗಳನ್ನ ಮಾಡಿದ್ದಾನೆ. ರಾಜಸೂಯ ಯಾಗದಲ್ಲಿ ಇಡೀ ಭೂಮಂಡಲವೆಲ್ಲವನ್ನ ತಿರುಗಾಡಿಬಿಟ್ಟು ಎಲ್ಲರ ಹತ್ರ ಕಪ್ಪು ಕಾಣಿಕೆಗಳನ್ನ ತೆಗೆದುಕೊಂಡು ಬಂದಿದ್ದಾನೆ. ಮತ್ತೆ ಎಲ್ಲಾ ರಾಜ್ಯಗಳಲ್ಲಿ ಯಾರು ಏನು ಸುರಕ್ಷಿತವಾಗಿ ಕೊಡಂಗಲ್ಲ ಕಪ್ಪು ಕಾಣಿಕೆಯನ್ನ. ಅನೇಕ ಜನ ಯುದ್ಧ ಮಾಡಿದ್ದಾರೆ. ಮತ್ತೆ ಅಲ್ಲೆಲ್ಲ ಯುದ್ಧ ಮಾಡಿದಾಗ ಆ ದೇಶದಲ್ಲಿ ಯಾರು ಗುರುಗಳು ಇದ್ದಿಲ್ವಾ? ಯುದ್ಧಕ್ಕೆ ಬಂದಿರತಕ್ಕಂಥವ್ರು ವಯಸ್ಸಾಗಿರೋರು ಯಾರು ಇದ್ದಿಲ್ವಾ? ನೀನು ಹೇಳೋದ ಕತೆ ಏನಪ್ಪ ಅರ್ಜುನ? ಗುರುಗಳನ್ನ ಕೊಲ್ಬಾರ್ದು, ಮತ್ತೆ ಹಿರಿಯರನ್ನ ಕೊಲ್ಬಾರ್ದು. ಭೀಷ್ಮಾಚಾರ್ಯ ಹಿರಿಯ ಮುತ್ತಾತ, ಅವನು ಕೊಂದ್ರೆ ಪಾಪ ಬರುತ್ತೆ. ಇವ ವಿದ್ಯೆ ಕಲಿಸ್ತವನು, ಇವನ್ ಕೊಂದ್ರೆ ಪಾಪ ಬರ್ತದೆ, ಹೌದಲ್ವಾ? ಮತ್ತೆ ರಾಜಸೂಯ ಯಾಗ ಮಾಡುವಾಗ ಎಷ್ಟೊಂದು ಕಡೆ ಯುದ್ಧ ಮಾಡಿದ್ಯಲ್ವಾ? ಮತ್ತೆ ಅಲ್ಲಿ ಯಾರು ಗುರುಗಳು ಇದ್ದಿಲ್ವಾ? ಏನು ಗುರುಗಳು ಅಂತಂದ್ಮೇಲೆ ಅದು ಶರೀರಕ್ಕೆ ಗುರುತ್ವ ಕೊಡ್ತೀಯಾ, ಆ ವಿದ್ಯೆಗೆ ಗುರುತ್ವ ಕೊಡ್ತೀಯಾ? ಮತ್ತೆ ಅಲ್ಲೆಲ್ಲ ಇದ್ರಲ್ಲ, ಅಲ್ಲೆಲ್ಲ ಗುರುಗಳಿದ್ರು, ಮತ್ತೆ ಅಲ್ಲೆಲ್ಲ ಹಿರಿಯರಿದ್ರು. ಮತ್ತೆ ಅವರನ್ನು ಕೊಲ್ಲುವ ನೀನು ಹಾಗೇನಾದ್ರೂ ನಿಜವಾದ ನಿನಗೆ ಗುರುತ್ವ ಮತ್ತು ಹಿರಿತನತ್ವ ಅದನ್ನು ಅಳವಡಿಸುತ್ತಂತಂದ್ರ ಮತ್ತೆ ಆವಾಗಲೇ ಯುದ್ಧ ಮಾಡ್ತಿದ್ದಿಲ್ಲ ನೀನು. ಮತ್ತೆ ಇಲ್ಲಿ ಯುದ್ಧ ಮಾಡ್ತಾ ಇದ್ದೀಯ ಅಂತಂದ್ರೆ ಅರ್ಥ ಏನಂತಂದ್ರೆ, ನನ್ನ ಗುರು ನನ್ನ ಹಿರಿಯರು, ನಿಜವಾದ ಗುರು ಮತ್ತು ನಿಜವಾದ ಹಿರಿತನವನ್ನ ನೀನು ಗೌರವಿಸ್ತಾ ಇಲ್ಲ. ನಿನಗೆ ನನ್ನ ಗುರು, ಆ ಇನ್ ಬಿಟ್ವೀನ್ ನಾನು ಅಂತ ಮಧ್ಯದಲ್ಲಿದೆ ನೋಡಿ, ಅದು ನಿನಗೆ ತೊಂದರೆ ಕೊಡ್ತಕ್ಕಂಥದ್ದು, ಅದು ನಿನಗೆ ಹಿಂಸೆ ಕೊಡ್ತಾ ಇದೆ. ನಿಜವಾದ ಅವರು ಹೋಗ್ಲಿ ಬಿಡಿ ಹಾಗಾದ್ರೆ. ಮತ್ತೆ ಅವ್ರು ಯಾರಾದ್ರೂ ಇರ್ತಾರಾಗಾರ? ಶರೀರದಿಂದ ಯಾರು ಇರೋದಿಲ್ಲ. ಇದೆಲ್ಲ ಸತ್ಯ ಸಂಗತಿ, ನಿತ್ಯ ಸಂಗತಿ. ಇದು ಶರೀರದಿಂದ ಯಾರು ಇರಕ್ ಸಾಧ್ಯ ಇಲ್ಲ. ನೀನು ಕೊಂದ್ರು ಕೊಲ್ಲದೇ ಇದ್ರು ಕೂಡಗಿ, ಅವರಂತನೂ ಕೂಡಗಿ ಆ ಇದನ್ನೇ ಕಾಲರೂಪದ ಯಮಧರ್ಮರಾಜ ಅವನಂತನು ತಗೊಂಡು ಹೋಗ್ತಾನೆ. ಮತ್ತೆ ಹಾಗಿತ್ತಂತಂದ್ರೆ ಇಡೀ ಇದು ಎಲ್ಲ ಈ ಸಾವುಗೇನು ಸಂಭವಿಸ್ತದೋ ಅದು ರಿಯಾಲಿಟಿ. ಆ ದುಃಖ ನಿನಗೆ ದುಃಖ ಕೊಡ್ಬೇಕಾಗಿತ್ತು. ಹೆಂಗ ಸಾವಿತ್ರಿಗೆ ಈ ಶ್ರೀ ಅರವಿಂದ ಅವರು ಬರೆದಿರ್ತಕ್ಕಂತಹ ಸಾವಿತ್ರಿ ಆ ಗ್ರಂಥದಲ್ಲಿ ಅವರು ಇಡೀ ಮನುಕುಲದ ಈ ಸಾವಿನ ಬಗ್ಗೆ ಅವರು ವಿವರಣೆಯನ್ನು ಕೊಡ್ತಾರೆ. ಆ ರೀತಿಯಾಗಿರ್ತಕ್ಕಂತಹ ಪ್ರಜ್ಞೆಯಿಂದ ಮಾತನಾಡ್ಬೇಕಾಗಿತ್ತು ನೀನು.
ಅದು ನಿಜವಾದ ಪ್ರಜ್ಞೆ. ಆದ್ರೆ ನಿನ್ನ ಪ್ರಜ್ಞೆ ಎಂತದು ಅಂತಂದ್ರೆ ಈ ನಾನು ಎಂತಕ್ಕಂತಹ ವ್ಯಾಮೋಹದಿಂದ ಕೂಡಿರ್ತಕ್ಕಂತಹ ಪ್ರಜ್ಞೆ. ಮತ್ತು ನಿನಗದು ಅರಿವು ಕೂಡ ಬರ್ತಾ ಇಲ್ಲ. ನಿಜವಾಗಿ ಗುರುಗಳನ್ನ ಪ್ರೀತಿಸ್ತೀಯ? ಹಾಗೇನಾದ್ರೂ ಗುರುಗಳನ್ನ ಪ್ರೀತಿಸಿದ್ರೆ ಮತ್ತೆ ಅಷ್ಟು ರಾಜ್ಯಗಳಲ್ಲಿ ಯುದ್ಧ ಮಾಡುವಾಗ ಮತ್ತೆ ಕೆಲವೊಂದು ಕಡೆಗೆ ಗುರುಗಳು ಸಹಿತ ಈಗ ಹೆಂಗ ನಿಮ್ಮ ಕೃಪಾಚಾರ್ಯರು ಯುದ್ಧಕ್ಕೆ ಬಂದಿದ್ದಾರೋ ಹಾಗೆ ಅನೇಕ ಜನ ಆ ದೇಶದ ಧರ್ಮಗುರುಗಳು ಕೂಡ ಯುದ್ಧಕ್ಕೆ ಬಂದಿದ್ದಾರೆ. ಮತ್ತೆ ಅವ್ರನ್ನೆಲ್ಲ ಸಂಹಾರ ಮಾಡುವಾಗ ನಿನಗೆ ಯಾವುದೂ ಕೂಡ ಶೋಕ ಕಾಣಲಿಲ್ಲ, ಪಾಪ ಕಾಣಲಿಲ್ಲ. ಮತ್ತೆ ಬುದ್ಧಿವಂತನ ತರ ಪಾಪ ಪುಣ್ಯ ಧರ್ಮ ಅಧರ್ಮ ಪಿತೃಲೋಕ ಇಡೀ ಕ್ಷತ್ರಿಯ ಸಮಾಜ ಮತ್ತೆ ಯಾವಾಗ ಎಲ್ಲಿ ಹೋಗಿತ್ತು ನಿನ್ನ ಕ್ಷತ್ರಿಯ ಸಮಾಜ? ಇದು ನಮ್ಮೆಲ್ಲರಲ್ಲಿರತಕ್ಕಂತಹ ದೊಡ್ಡ ಅಜ್ಞಾನ. ಇದು ಈ ಅಜ್ಞಾನವನ್ನ ಬೇಸರಾಗಿಟ್ಟುಕೊಂಡ್ಬಿಟ್ಟು ನಾವು ಬುದ್ಧಿವಂತರಂತೆ ಮಾತನಾಡ್ತೀವಿ. ಅದಕ್ಕೆ ಇಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಅರ್ಜುನ್ ನನ್ನ ಕಿವಿತೇ ಇದ್ದೇನೆ ಬುದ್ಧಿಗೆ, ಬಹಳ ಬುದ್ಧಿವಂತರ ಮಾತನಾಡ್ತೀಯ. ಆದ್ರೆ ನನಗ್ ಗೊತ್ತಿದೆ, ನಾನು ಕೇಳಿದ್ದೀನಿ ಪಂಡಿತಾಹ, ಅನೇಕ ಜನ ಪಂಡಿತರು ಅವರು ಗತಾಸೂನ್ ಅಗತಾಸೂನ್ ನ ಅನುಶೋಚತಿ, ಅವರು ಗತಿಸಿ ಹೋಗಿರ್ತಕ್ಕಂಥದ್ದಕ್ಕೆ ಮತ್ತು ಯಾರು ಜೀವಂತವಾಗಿದ್ದಾರೋ ಅವರಿಗೋಸ್ಕರ ಸಲುವಾಗಿ ಅವರು ಶೋಕ ಪಡೋದಿಲ್ಲ. ಹಾಗಾದ್ರೆ ನೋಡಿ, ಪಂಡಿತ ಅಂತಕ್ಕಂಥದ್ದನ್ನ ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ ಅಂತ. ಪಂಡಿತಾಹ, ಪಂಡಿತಾಹ, ಆ ಪಂಡಿತ ಹೇಗಿರ್ತಾನೆ ಅಂತಂದ್ರೆ ಅವನು ಯಾವುದು ಈ ಫಾರ್ಮ್ ತೆಗೆದುಕೊಂಡಿದೆಯೋ ಆ ಪರತತ್ವ ವಸ್ತು, ಆ ಫಾರ್ಮ್ ಅಲ್ಲಿ ಅವನಿಗೆ ಅಭಿಮಾನ ಇರೋದಿಲ್ಲ. ಜಸ್ಟ್ ಫಾರ್ಮ್ ಅದಷ್ಟೇ. ಇದಕ್ಕೆ ನಿಮಗೆ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ, ಗಡಿಗೆ ಮತ್ತು ಮಣ್ಣು, ಕ್ಲೇ ಅಂಡ್ ಪಾಟ್, ಯಾರಿಗೆ ಗಡಿಗೆಯ ಜ್ಞಾನ ಇದೆಯೋ ಅವನು ಗಡಿಗೆ ಹೊಡೆದೋದ್ರೆ ದುಃಖ ಪಡ್ತಾನೆ. ಯಾರಿಗೆ ಮಣ್ಣಿನ ಜ್ಞಾನ ಇದೆಯೋ, ಮಣ್ಣಿನ ಜ್ಞಾನ ಉಳ್ಳಂತವನಿಗೆ ಗಡಿಗೆಯ ಉತ್ಪತ್ತಿ ಮತ್ತು ಗಡಿಗೆಯ ನಾಶ ಅವನಿಗೆ ಅದು ರಿಯಾಲಿಟಿ, ಅದು ನಿಜವಾದದ್ದು ಅಲ್ಲ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಯಾಕಂತಂದ್ರೆ ಗಡಿಗೆ ಮೊದಲು ಇದ್ದಿಲ್ಲ, ಆ ಮಣ್ಣಿನಿಂದ ಒಂದು ಆಕಾರವನ್ನು ಪಡ್ಕೊಂತು. ಮತ್ತೆ ಇರುವಾಗಲೂ ಕೂಡ ಅದೇ ಮಣ್ಣೇ ಇದೆ, ಮತ್ತೆ ಅದು ಒಡೆದ ಮೇಲೆ ಕೂಡ ಮಣ್ಣೇ ಇದೆ. ಅದು ಯಾರಿಗೆ ಮಣ್ಣು ನೋಡ್ಲಿಕ್ಕೆ ಬರುತ್ತೆ, ಗಡಿಗೆಯ ಮೇಲೆ ಅವನಿಗೆ ಗಡಿಗೆಯ ಮೇಲೆ ಸತ್ಯತ್ವ ಬುದ್ಧಿ ಬರೋದಿಲ್ಲ. ಯಾರು ಮಣ್ಣನ್ನೇ ನೋಡದೆ ಬರೀ ಗಡಿಗೆಯನ್ನೇ ನೋಡ್ತಾನೋ ಅವಾಗ ಅವನಿಗೆ ಈ ದುಃಖ ಬರ್ತದೆ. ಆದ್ರೆ ಪಂಡಿತನಾಗಿರ್ತಕ್ಕಂಥವನು ಅವನು ಮಣ್ಣನ್ನ ತಿಳಿದಿದ್ದಾನೆ. ಮಣ್ಣು ತಿಳಿದಿರೋದ್ರಿಂದ ಇದು ಎಲ್ಲವೂ ಕೂಡ ಇದು ಕಾಲದೇಶಗಳಲ್ಲಿ ತೋರಿಕೊಳ್ತಕ್ಕಂತಹದ್ದು ಕಾಮನ್. ಇದು ಅದು ಅದು ಹುಟ್ಟಲೂ ಇಲ್ಲ ಮತ್ತದು ಸಾಯಲೂ ಇಲ್ಲ. ನಜಾಯತೆ ನಮ್ರಿಯತೆ ಮುಂದೆ ಬರುತ್ತೆ ಶ್ಲೋಕ. ಮಣ್ಣು ಹುಟ್ಟಲೂ ಇಲ್ಲ, ಮಣ್ಣು ಸಾಯದೇ ಇಲ್ಲ. ಮಣ್ಣನ್ನ ಯಾರಾದ್ರೂ ನಾಶ ಮಾಡ್ಲಿಕ್ಕಾಗತ್ತ? ಇಲ್ರಿ, ಮಣ್ಣನ್ನು ನಾಶ ಮಾಡಕ್ಕಾಗಲ್ಲ. ನಾವು ಬೀಳ್ತೀವಿ ನಾವು.
ಗಡಿಗೆ ನಾಶ ಆಗತ್ತೆ. ಹೌದು, ಗಡಿಗೆ ಅಂತಕ್ಕಂತಹದ್ದು ಭಾವನಾಶ ಆಗತ್ತೆ. ಗಡಿಗೆಯ ರೂಪದಲ್ಲಿರ್ತಕ್ಕಂತಹ ಮಣ್ಣನ್ನ ಯಾರು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ದೇನು ಇದೆಯೋ ರಿಯಲ್ ಒರಿಜಿನಾಲಿಟಿ, ನಮ್ದೇನು ಎನರ್ಜಿ, ಆ ಎನರ್ಜಿಯನ್ನ ನಾಶ ಮಾಡಲಿಕ್ಕೆ ಯಾರು ಸಾಧ್ಯ ಇಲ್ಲ. ಯಾಕಂತಂದ್ರೆ ಅದು ಯಾವುದರಿಂದ ನಾಶ ಆಗದೆ ಇರ್ತಕ್ಕಂಥದ್ದು. ಅದಕ್ಕೆ ಇನ್ನೊಂದು ಪರ್ಯಾಯ ವಸ್ತು ಇಲ್ಲಲ್ವಾ ಅದನ್ನ ನಾಶ ಮಾಡ್ಲಿಕ್ಕೆ. ಅದು ತಾನೇ ತಾನಾಗಿ ತಾನು ಒಂದೇ ಇರ್ತಕ್ಕಂಥದ್ದು. ಏಕಮೇವಾದ್ವಿತೀಯ ಬ್ರಹ್ಮ ಅಂತ ಕರಿತೀವಿ ಅದನ್ನು. ಎಲ್ಲವನ್ನು ವ್ಯಾಪಿಸಿಕೊಂಡಿರ್ತಕ್ಕಂಥದ್ದು ಅದು ಒಂದೇ ಒಂದು ತತ್ವ. ಆ ಒಂದೇ ಒಂದು ತತ್ವ ಕಾಲದೇಶಕ್ಕೆ, ಟೈಮ್ ಅಂಡ್ ಸ್ಪೇಸಿಗೆ ಅನುಗುಣವಾಗಿ ಫಾರ್ಮ್ ಆಗಿ ಕಾಣಿಸ್ತಾ ಇದೆ. ವ್ಯವಹಾರಕ್ಕೋಸ್ಕರವಾಗಿ ನೇಮ್ ಆಗಿ ನಮಗೆ ಅನುಭವ ಬರ್ತಾ ಇದೆ. ನೇಮ್ ಅಂಡ್ ಫಾರ್ಮ್, ಸೊ ಇಟ್ಸ್ ಓನ್ಲಿ ಜಸ್ಟ್ ಕಾಲಕ್ಕನುಗುಣವಾಗಿ, ವ್ಯವಹಾರಕ್ಕನುಗುಣವಾಗಿ. ಅದು ವಸ್ತುತಃ ಅದು ಫಾರ್ಮ್ ಆದ್ರೂ ಫಾರ್ಮ್ ಆಗದಿದ್ರು ಅದಕ್ಕೇನಿಲ್ಲ. ಅದಕ್ಕೆ ಈಗ ಸಪೋಸ್ ಒಂದು ನೀರು ತಗೊಳ್ರಿ, ನೀರಿಗೊಂದು ಫಾರ್ಮ್ ಇಲ್ಲ. ಈಗ ಒಂದು ಯಾವುದೊಂದು ಲೋಟಕ್ಕೆ ಹಾಕ್ತಾರೆ, ಲೋಟಕ್ಕೆ ಹಾಕಿದ ಮೇಲೆ ಲೋಟದಲ್ಲಿ ಆ ಲೋಟದ ಆಕಾರದಲ್ಲಿ ಇರ್ತದೆ. ಲೋಟ ಏನು ಅದಕ್ಕೊಂದು ಓಲ್ ಆಯ್ತು ಅಂತ ಇಟ್ಕೊಳ್ಳಿ, ಅವಾಗ ನೀರೆಲ್ಲ ಹೋಗ್ತದ. ಅವಾಗ ಅದಕ್ಕೇನು ದುಃಖ ಆಗ್ತದ ನೀರಿಗೆ? ನಾನು ಫಾರ್ಮ್ ಆಗಿದ್ದೆ, ನಾನು ಗುಚ್ಕೊಳ್ತಿದ್ದೆ, ಈಗ ಫಾರ್ಮ್ಲೆಸ್ ಆಗಿ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಅದಕ್ಕೆ ಸ್ವರೂಪತಃ ಅದಕ್ಕೆ ಫಾರ್ಮ್ ಇಲ್ಲ. ಅದಕ್ಕೆ ಆದ್ರೆ ನಮ್ಗೆ ಅದ್ರ ನಾಲೆಡ್ಜ್ ಇಲ್ಲ. ನಮ್ಗ ನಾವ್ ಯಾವಾಗ್ಲೂ ಕೂಡ ನೇಮ್ ಅಂಡ್ ಫಾರ್ಮ್, ಆಕಾರ ಮತ್ತು ನಾಮದಲ್ಲಿ ನಮ್ಮ ಬುದ್ಧಿ ಸ್ಥಿರ ಆಗಿಬಿಟ್ಟದ. ನಮ್ಮನ್ನ ನಾವು ಮತ್ತು ಜಗತ್ತನ್ನ ನಾವು ಬರೀ ನಮ್ಮನ್ನ ನಾವು ಕೂಡ ಫಾರ್ಮ್ ಜೊತೆಗೇನೆ ಐಡೆಂಟಿಟಿ ಮಾಡಿಕೊಂಡಿದ್ದೀವಿ, ಮತ್ತು ಜಗತ್ತನ್ನು ಕೂಡ ಫಾರ್ಮ್ ಜೊತೆಗೇನೆ ಐಡೆಂಟಿಟಿ ಮಾಡಿಕೊಂಡಿದ್ದೀವಿ. ಸೊ ಹಾಗಾಗಿ ನಮಗೆ ದುಃಖ ಇದು. ಯಾವುದು ಫಾರ್ಮ್ ಆಗಿದೆಯೋ ಅದರ ಏನು ಒರಿಜಿನಲ್ ಮಟೀರಿಯಲ್ ಇದೆಯೋ ಅದು ನಮಗೆ ಗೊತ್ತಿಲ್ಲ. ನಮಗಿದ್ರೆ ಬರೀ ಫಾರ್ಮ್ ಅಷ್ಟೇ ಕಾಣಿಸ್ತಾ ಇದೆ. ಫಾರ್ಮ್ ಹೋಗ್ಬಿಟ್ರೆ ನಾನು ಹೋಗ್ಬಿಡ್ತೀನಿ, ನನ್ನ ಅಸ್ತಿತ್ವನೇ ಹೊರಟೋಗ್ಬಿಡುತ್ತೆ ಅಂತ. ಹಾಗೆ ನೋಡಿದ್ರು ಕೂಡ ಹಾಗೆ ಏನಾದ್ರೂ ನಿಜವಾಗ್ಲೂ ಅದೇ ಫಾರ್ಮ್ ಬಗ್ಗೆನೆ ಪ್ಯೂರಿಟಿ ಆಗಿರ್ತಕ್ಕಂಥದ್ದು ನಿಮ್ಗೆ ಐಡೆಂಟಿಟಿ ಇತ್ತಂತಂದ್ರೆ ಅವಾಗ್ಲೂ ಕೂಡ ದುಃಖ ಪಡ್ತಿದ್ದಿಲ್ಲ. ಇದು ಧರ್ಮ ಬರ್ತಿದ್ದಿಲ್ಲ ಪ್ರಶ್ನೆ. ಇನ್ನು ಎರಡನೇ ಪ್ರಶ್ನೆ ಹೇಳ್ತಿರೋದು ನಿಮ್ಗೆ. ಆ ಜ್ಞಾನನೂ ಪಕ್ಕ ಇಲ್ಲ ನಮಗೆ, ಈ ಜ್ಞಾನನೂ ಪಕ್ಕ ಇಲ್ಲ ನಮ್ಗ. ಕೇವಲ ಫಾರ್ಮ್ ಜೊತೆಗೆ ಐಡೆಂಟಿಟಿ ಮಾಡಿಕೊಟ್ಟಿದ್ವಿ ಅಂತಂದ್ರೂ ಕೂಡ ನಮಗೆ ಪ್ರಶ್ನೆ ಬರ್ತಿಲ್ಲ, ಧರ್ಮ ಬರ್ತಿದ್ದಿಲ್ಲ, ಹ್ಯಾಪಿಯಾಗಿರ್ತಿದ್ವಿ ನಾವು. ಹಂಗಂತೇಳಿ ಸ್ವೇಚ್ಛಾಚಾರ ಅಂತ ಹೇಳ್ತಿಲ್ಲ ನಾನು, ಸುಮ್ಮನೆ ಇಲ್ಲಿ ಪ್ರಶ್ನೆಗೋಸ್ಕರ ಹೇಳ್ತಾ ಇದ್ದೀನಿ. ಈ ಕಡೆ ಫಾರ್ಮ್ ಜೊತೆಗೇನು ಕಂಪ್ಲೀಟ್ ಆಗಿ ಐಡೆಂಟಿಟಿ ಇಲ್ಲ ನಮಗೆ. ಮತ್ತೆ ಯಾವುದು ಧರ್ಮ ಅಂತ ಕರಿತೀವಿ, ಯಾವುದನ್ನ ಪುಣ್ಯ ಅಂತ ಕರಿತೀವಿ, ಅದ್ರ ಬಗ್ಗೆನೂ ಕೂಡ ಸರಿಯಾಗಿ ಕ್ಲಾರಿಟಿ ಇಲ್ಲ. ಅದು ಕೂಡ ಕನ್ಫ್ಯೂಷನ್, ಇದು ಕೂಡ ಕನ್ಫ್ಯೂಷನ್. ಈ ಎರಡು ಕನ್ಫ್ಯೂಷನ್ ಮಧ್ಯದಲ್ಲಿ ನಾವು ತುಂಬಾ ತಿಳಿದವ್ರ ತರ ಬಹಳ ನೀಟಾಗಿ ಹೀಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕು. ಅರ್ಜುನಕ್ಕಿಂತ ನಾವೇನು ಕಡಿಮೆ ಇಲ್ಲ. ಅಷ್ಟು ದೃಢವಾದ ಬುದ್ಧಿ ಯಾವುದರಿಂದ ಡೆವಲಪ್ ಆಗಿರ್ತಕ್ಕಂಥದ್ದು? ಅದು ಎರಡೂ ನಾಲೆಡ್ಜ್ ಸರಿಯಾಗಿರದೇ ಇರತಕ್ಕಂತಹ ಒಂದು ಅಜ್ಞಾನದಿಂದ ಡೆವಲಪ್ ಆಗಿರ್ತಕ್ಕಂಥದ್ದು ಬುದ್ಧಿ. ಅದಕ್ಕೆ ಶ್ರೀ ಅರವಿಂದ ಅವರು ಕರ್ಮಶಾಸ್ತ್ರವನ್ನ ಮಾತನಾಡುವಾಗ ಈಸ್ ವೆರಿ ಕ್ಲೀನ್ ಆಗಿ ಹೇಳ್ತಾರೆ. ಲೌಕಿಕ ಅಂದ್ರೆ ಈ ಪ್ರೆಸೆಂಟ್ ಏನು ವರ್ಕ್ ಇದೆಯೋ ಆ ಪ್ರೆಸೆಂಟ್ ವರ್ಕ್ ಅವನ್ನ ಪ್ರೆಸೆಂಟ್ ಅಲ್ಲೇ ನೋಡ್ಬೇಕು. ಅದನ್ನ ದಟ್ ಮೂಮೆಂಟ್ ಅಲ್ಲೇ ಅದನ್ನ
ಅನಾಲಿಸಿಸ್ ಮಾಡ್ಬೇಕು. ಬಿಟ್ರೆ ಅದಕ್ಕೆ ಯಾವುದೋ ನೀವು ಕಲ್ಪನೆ ತಗೊಂಡ್ಬಿಟ್ಟು ಒಂದು ಫಾರ್ಮ್ ಏನೇನೋ ಮಾಡ್ಕೊಂಡ್ಬಿಟ್ಟು ಅದಕ್ಕೊಂದು ರೂಪ ಕೊಟ್ರೆ ಅಂತಂದ್ರೆ ಅದು ನಿಮ್ಮ ಅಜ್ಞಾನ, ಅದು ಇಮ್ಯಾಜಿನೇಷನ್. ಅಲ್ಲಿ ಪುಣ್ಯನೂ ಇಲ್ಲ, ಪಾಪನೂ ಇಲ್ಲ, ಧರ್ಮನೂ ಇಲ್ಲ, ಅಧರ್ಮನೂ ಇಲ್ಲ. ಎಲ್ಲಿ ತನಕ್ಕಿಂತ ಭಿನ್ನವಾಗಿರ್ತಕ್ಕಂಥದ್ದು ವಸ್ತು ಇದ್ದಾಗ ತಾನೇ ತಾನಾದಾಗ ಪುಣ್ಯ ಎಂಥದ್ದು, ಪಾಪ ಎಂಥದ್ದು. ಈಗ ನಮ್ಮ ದೇಹ ಇದೆ, ಈ ದೇಹ ಸುಮ್ಮನೆ ನಿಮಗೆ ಒಂದು ಐಡಿಯಾ ಬರ್ಲಿಕ್ಕೋಸ್ಕರವಾಗಿ ಹೇಳ್ತೀವಿ. ಈ ದೇಹ ಇದೆ, ಈ ದೇಹದಲ್ಲಿ ನಾವು ಬಲಗೈ ಶ್ರೇಷ್ಠ, ಎಡಗೈ ಸ್ವಲ್ಪ ಕನಿಷ್ಠ, ಮುಖ ತುಂಬಾ ಶ್ರೇಷ್ಠ, ಮತ್ತೆ ಇದರಲ್ಲಿ ಕೆಳಗಡೆ ಎಲ್ಲ ಒಳಗಡೆ ಇನ್ನು ಏನೇನಿದೆ, ಗಲೀಜನೆ ಇದೆ, ಮತ್ತೆ ಅಷ್ಟೇ ಉದಾತ್ತವಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂಥ ಪ್ರೀತಿ, ಕರುಣೆ, ಪ್ರೇಮನ ದೇವ, ಮತ್ತೆ ಇದೆಲ್ಲ ತುಂಬಿಕೊಂಡಿದ್ದೀವಿ. ನಮ್ಗೇನಾದ್ರೂ ಒಂದು ಕೆಟ್ಟ ಒಂದು ಒಳ್ಳೇದಂತ ಬರ್ತಾ ಇದೆಯೇನು? ನಾವು ಬಲಗೈನ ಅಷ್ಟೇ ಪ್ರೀತಿಸ್ತೇವೆ, ಎಡಗೈನ ಪ್ರೀತಿಸ್ತಲ್ವಾ? ಎಡಗೈಗೆ ಏನಾದ್ರೆ ನಾವೇನು ಅದಕ್ಕೆ ಟ್ರೀಟ್ಮೆಂಟ್ ಪಡ್ಕೊಳ್ಳಲ್ವಾ? ಎಡಗೈಲಿರ್ತಕ್ಕಂತಹದ್ದು ಅದೇ ಸೆಲ್ಸು, ಬಲಗೈಲಿರ್ತಕ್ಕಂತಹದ್ದು ಅದೇ ಸೆಲ್ಸು, ಯೂರಿನ್ ಪಾಸ್ ಮಾಡುವಾಗ ಅಲ್ಲಿರ್ತಕ್ಕಂಥದ್ದು ಅದೇ ಸೆಲ್ಸು, ಮಲಮೂತ್ರ ವಿಸರ್ಜನೆ ಮಾಡುವಾಗ ಅಲ್ಲಿರ್ತಕ್ಕಂಥದ್ದು ಅದೇ ಸೆಲ್ಸು. ಸೆಲ್ಸ್ ಅಲ್ಲಿ ಏನಾದ್ರೂ ಮೇಲು ಕಿಡಿದೆಯಾ? ಎಂಥದೂ ಇಲ್ಲ. ಮತ್ತೆ ಇದೆಲ್ಲನೂ ಕೂಡ ಇದೆಲ್ಲ ನಮ್ದೇ ಆಗಿರೋದ್ರಿಂದ ನನಗೇನು ಇದು ಯಾವ್ದು ಕಡಿಮೆನೂ ಇಲ್ಲ, ಯಾವ್ದು ಹೆಚ್ಚನಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಶಾಲವಾಗಿರ್ತಕ್ಕಂತಹ ನಾಲೆಡ್ಜ್ ಇಲ್ಲ ನಮ್ಗ. ಈ ನಾಲೆಡ್ಜ್ ಅಲ್ಲದೆ ಇರೋದ್ರಿಂದನೇ ನಮ್ಮ ನಾಲೆಡ್ಜ್ ಅನ್ನ ನಾವೇ ಸಿಕ್ ಮಾಡಿಕೊಂಡಿದ್ವಿ. ನಮ್ದೇ ಆಗಿರ್ತಕ್ಕಂತಹ ಅಜ್ಞಾನದ ಕಣ್ಣಿನಿಂದ ನಾವು ನೋಡ್ತಾ ಇದ್ವಿ. ಈ ಅಜ್ಞಾನದ ಕಣ್ಣಿನಿಂದ ನೋಡೋದ್ರಿಂದನೇ ಇಷ್ಟು ನಮಗೆ ಡಿವಿಷನ್ಗಳು, ಮತ್ತೆ ಡಿವಿಷನ್ಗೆ ಅನುಗುಣವಾಗಿ ಅದರ ಧರ್ಮಗಳು ಇವೆಲ್ಲ ಸೇರ್ಕೊಂಡ್ಬಿಟ್ಟಿದ್ದಾವೆ. ಇದನ್ನ ನಾವು ಕ್ರಾಸ್ ಮಾಡಿ ನೋಡ್ಬೇಕಾಗತ್ತೆ. ಯಾವಾಗ ಇದನ್ನ ಕ್ರಾಸ್ ಮಾಡಿ ನೋಡಿದಾಗ, ಯಾವಾಗ ಮಣ್ಣಿನ ಜ್ಞಾನ ತಿಳಿತದೋ ಅವಾಗ ಗಡಿಗೆ ಹೊಡೆದ್ರೆ ಏನು ಪ್ರಶ್ನೆ ಇಲ್ಲ. ಗಡಿಗೆ ಹೊಡೆದೇ ಇಲ್ಲಲ್ವಾ? ಅದೇನು ದೊಡ್ಡದಲ್ಲ, ಮತ್ತೆ ಮಣ್ಣಿಗೆ ಇನ್ನೊಂದು ಗಡಿಗೆ ಮಾಡುತ್ತೆ. ಯಾಕಂತಂದ್ರೆ ಮಣ್ಣಂತೂ ನಾಶ ಆಗೋದಿಲ್ಲ. ಈ ನಾಲೆಡ್ಜು ನಮಗೆ ಬರ್ಬೇಕಾಗಿದೆ. ಈ ರಿಯಾಲಿಟಿ ಗೊತ್ತಿಲ್ಲ ನಮಗೆ. ಈ ರಿಯಾಲಿಟಿ ಗೊತ್ತಿರತಕ್ಕಂಥವನು ಪಂಡಿತ. ಹಾಗಾಗಿ ಆ ಪಂಡಿತ ಕಳೆದು ಹೋಗಿರ್ತಕ್ಕಂತಹದ್ದು, ನಿನ್ನೆ ಯಾವುದು ಮಾಡಿರ್ತಕ್ಕಂತಹ ಗಡಿಗೆಯನ್ನಾಗ್ಲಿ ಮತ್ತೆ ಈಗಿರ್ತಕ್ಕಂತಹ ಗಡಿಗೆಯನ್ನಾಗ್ಲಿ, ಈ ಎರಡೂ ಕೂಡ ಅವನಿಗೆ ಯಾವುದೇ ರೀತಿಯಿಂದ ಕಳೆದೋಗಿರ್ತಕ್ಕಂಥ ಗಡಿಗೆ ಬಗ್ಗೆನೂ ವ್ಯತ್ಯಯ ಪಡೋದಿಲ್ಲ, ಈ ಇರ್ತಕ್ಕಂತಹ ಗಡಿಗೆ ಬಗ್ಗೆನೂ ವ್ಯತ್ಯಯ ಪಡೋದಿಲ್ಲ. ಯಾಕಂತಂದ್ರೆ ತನ್ನನ್ನ ತಾನು ಗಡಿಗೆಯಲ್ಲಿ ಅವನು ಐಡೆಂಟಿಟಿ ಮಾಡಿಕೊಂಡಿಲ್ಲ, ಮಣ್ಣಿನ ಜೊತೆಗೆ ಐಡೆಂಟಿಟಿ ಮಾಡಿಕೊಂಡಿದ್ದಾನೆ. ಹಾಗಾಗಿ ಅವನು ಈ ಗಡಿಗೆ ಹಿಂದಿದ್ದ ಗಡಿಗೆನಿರ್ಬೋದು, ಇವಾಗಿರ್ತಕ್ಕಂಥ ಗಡಿಗೆನಿರ್ಬೋದು, ಯಾವುದ್ರ ಬಗ್ಗೆನೂ ಕೂಡ ಅವನಿಗೆ ಶೋಕ ಬರೋದಿಲ್ಲ. ನ ಶೋಚತಿ. ಆದ್ರೆ ನಿನ್ನ ಕತೆ ನೋಡು, ಪಾಪ ಬಹಳ ಬುದ್ಧಿವಂತರ ಮಾತನಾಡ್ತಿದ್ದೀಯಾ. ಈಗಿರೋ ಗಡಿಗೆ ಹೊಡೆದೋಗುತ್ತೆ, ಗಡಿಗೆ ಹೊಡೆದೋಗುತ್ತೆ, ಗಡಿಗೆ ಹೊಡೆದೋಗುತ್ತೆ. ನೀನು ಹೊಡೆದ್ರು ಹೊಡೆದೇ ಇದ್ರು ಅದನ್ನ ಹೊಡ್ಲಿಕ್ಕಂತನೂ ಒಬ್ಬನ ಇದ್ದಾನೆ ಆಲ್ರೆಡಿ. ಅದು ಹೊಡೆದೇ ಹೋಗುತ್ತೆ, ಅದು ಇರೋದಿಲ್ಲ. ಅದು ಏನು ಹೊಡೆದೋಗುತ್ತೆ, ಅಷ್ಟು ಕೂಡ ಜ್ಞಾನ ಇಲ್ಲ ನಮಗೆ. ಬೇಡವಾಗಿರ್ತಕ್ಕಂಥದ್ದು ಅಜ್ಞಾನದಿಂದ ಕೂಡಿರ್ತಕ್ಕಂಥ ವ್ಯಾಮೋಹದಲ್ಲಿ ಏನು ಬುದ್ಧಿ ಇಟ್ಟಿದ್ದೇವೋ ಅದು ನಾಶ ಆಗುತ್ತೆ. ಅದು ನಾಶ ಆಗ್ಲೇಬೇಕದು. ಗೊತ್ತಾಯ್ತಲ್ವಾ? ಅದು ನಾಶ ಆಗ್ಲೇಬೇಕದು. ಯಾಕಂತಂದ್ರೆ ಅದು ಈ ಕಾಲಕ್ಕಷ್ಟೇ, ಈ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದ್ರೆ ನೀನು ದೇಶ ಕಾಲಕ್ಕೆ ಅತೀತನಾಗಿರ್ತಕ್ಕಂಥವನು. ಮಣ್ಣು ನೀನು, ಗಡಿಗೆ ಅಲ್ಲ.
ದೇಶ ಕಾಲಕ್ಕೆ ಅತೀತನಾಗಿರ್ತಕ್ಕಂಥವನು ದೇಶ ಕಾಲಕ್ಕೆ ಬದ್ಧನಾಗಿ ಅಜ್ಞಾನದಿಂದ ನಮ್ಮನ್ನ ನಾವು ಐಡೆಂಟಿಟಿ ಮಾಡಿಕೊಂಡಿದ್ದೀವಿ. ಮತ್ತೆ ನಾವು ಪಂಡಿತರ ತರ ಮಾತನಾಡ್ತಾ ಇದ್ದೀವಿ. ಹಾಗಾಗಿ ಈ ವಿಚಾರ ನಾವು ಹೆಚ್ಚು 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 ಚಿಂತನೆ ಮಾಡಬೇಕು. ಹೆಚ್ಚು ಯಾವಾಗ ಚಿಂತನೆ ಮಾಡ್ತಾ ಹೋಗ್ತೀವಿ ಆವಾಗ ನಮ್ಮ ದುಃಖ ಕಡಿಮೆ ಆಗುತ್ತೆ. ನಾವು ಹೆಚ್ಚು 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 ವ್ಯಾಮೋಹದ ಜೊತೆಗೆ ಲಿಂಕ್ ಮಾಡಿಕೊಂಡು ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಅದೆಲ್ಲನೂ ಕೂಡ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗೆ ಅದು. ಇಂಥ ಎಷ್ಟೋ ಜನ್ಮಗಳಿಂದ ಇಂಥದೆಷ್ಟೋ ಸಂಸಾರ ಮಾಡಿದ್ದೀರಿ. ಒಂದ್ಸಾರಿ ಒಬ್ಬ ಭಕ್ತ, ಅವನ ಹೆಸರೇನೇ ಇದೆ, ಅವನು ಕೃಷ್ಣ ಪರಮಾತ್ಮನನ್ನ ಒಂದು ಪ್ರಶ್ನೆ ಕೇಳಿದ. ಇದು ಭಾಗವತ ಪುರಾಣದಲ್ಲಿ ಬರುತ್ತೆ, ಯಾರಾದರೂ ತೆಗೆದ್ಬಿಟ್ಟು ಅದನ್ನ ಸರಿಯಾಗಿ ಓದಿರೋದನ್ನ, ನನಗದ ನೆನಪು, ಅವ್ರ ಹೆಸರು ನೆನಪು ಬರುತ್ತೆ ಇಲ್ಲ. ನೀನು ಭಗವದ್ಗೀತೆಯಲ್ಲಿ ಅನೇಕ ಜನ್ಮಗಳನ್ನ ತೆಗೆದುಕೊಂಡಿದ್ದೀಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀಯಾ, ನನಗೆ ಒಂದ್ಸಲ ಅದರ ದರ್ಶನ ಬೇಕು ನನಗೆ ಅಂತ ಹೇಳಿ ಒಂದು ಪ್ರಶ್ನೆ ಕೇಳಿದಂತ. ಪ್ರಶ್ನೆ ಕೇಳಿದ್ಮೇಲೆ ಕೃಷ್ಣ ಹಾಗೆ ವಾಕ್ ಮಾಡಿಕೊಂತ ಹೊರಟ, ಅವನ ಜೊತೆ ಅವನು ಹೊರಟ ಪ್ರಶ್ನೆಗೆ ಉತ್ತರ ಕೇಳ್ಕೊಳಕ. ಆಮೇಲೆ ಅಲ್ಲಿ ಒಂದು ಪಕ್ಕದಲ್ಲಿ ನದಿ, ಆ ನದಿಯಲ್ಲಿ ಒಂದು ಬೋಟ್ ಇತ್ತು. ಬೋಟಲ್ಲಿ ಕುಂತ್ಕೊಂಡ ಕೃಷ್ಣ, ಇವನು ಕೂಡ ಕುಂತ್ಕೊಂಡ. ಆ ಬೋಟಲ್ಲಿ ಕರ್ಕೊಂಡು ಹೋದ, ಬಹುದೂರ ಕರ್ಕೊಂಡು ಹೋದ. ಆದ್ಮೇಲೆ ಅಲ್ಲಿ ಒಂದು ದೊಡ್ಡದು ಪರ್ವತ, ಬಹಳ ದೂರ ಹೋದ್ಮೇಲೆ ಅದು ಕಾಣಿಸ್ತಾ ಇದೆಯಾ ಪರ್ವತ ಅಂತ ಕೇಳಿದ. ಕಾಣಿಸ್ತಾ ಇದೆ ಅಂತಂದ. ಅದು ಎಂತ ಪರ್ವತ ಅಂತಂದ. ಮೊದಲು ಅದು ಹಿಮಾಲಯ ತರ ಹಿಮದಿಂದ ಕೂಡಿರ್ತಕ್ಕಂಥದ್ದು ಕಾಣಿಸ್ತು. ಆಮೇಲೆ ಹತ್ತಿರಕ್ಕೆ ಹೋದ್ಮೇಲೆ ಅದು ಬರೀ ಬೋನ್ಸಿದ್ದು, ಅಷ್ಟು ಪರ್ವತಾಕಾರದ ಗಾತ್ರದಲ್ಲಿ. ಆಗ ಕೃಷ್ಣ ಹೇಳ್ತಾನೆ, ನೋಡು ಇಷ್ಟು ಜನ್ಮ ನೀವು ತಗೊಂಡಿದ್ದೀಯಾ ಅಂತ ಹೇಳ್ಬಿಟ್ಟು. ಅಂದ್ರೆ ಒಂದು ಪರ್ವತದ ಆಕಾರದಷ್ಟು ನಮ್ದು ಬೋನ್ಸ್ಗಳು, ಅಷ್ಟು ಜನ್ಮಗಳಿದೆ ನಮಗೂ. ಅಂತದ್ರಲ್ಲಿ ಇದ್ಯಾವುದೋ ಒಂದು ಇದರಲ್ಲಿ ಈಗ ತಗೊಂಡಿರ್ತಕ್ಕಂಥದ್ದು. ಇದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ ಬಿಟ್ಟಿದ್ವಿ. ಇದನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ ನಾನು, ಇದನ್ನ ರಕ್ಷಣೆ ಮಾಡ್ತಾ ಇದ್ದೀನಿ ನಾನು. ಯಾರು ರಕ್ಷಣೆ ಮಾಡ್ತಾರೆ ಏನು ಗೊತ್ತಿಲ್ಲ ಪಾಪ. ಏನ್ ರಕ್ಷಣೆ ಮಾಡ್ತಾರೆ? ಬ್ರೀತಿಂಗ್ ನೀವು ಕೊಡ್ತಾರೆ ಯಾರಿಗಾರ? ಇಲ್ಲ ನಿಮ್ ಬ್ರೀತಿಂಗು ನಿಮ್ ಕೈಲಿ ಇದೆಯಾ? ಇಷ್ಟು ನಾಲೆಡ್ಜ್ ಇಲ್ಲ ನಮಗೆ. ಯಾವಾಗ್ಲೂ ಕೂಡ ನಮ್ಮನ್ನ ನೋಡ್ಕೊಳ್ಳಿಲ್ಲ ನಾವು. ನೋಡ್ಕೊಳ್ಳಾರ್ದನೆ ಅಜ್ಞಾನಕ್ಕೆ ಆವೃತ್ತಿ ಆಗಿಬಿಟ್ಟು, ಅಜ್ಞಾನದನ್ನ ವ್ಯಾಪಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ದುಃಖ ಪಡ್ತಕ್ಕಂಥದ್ದು, ವ್ಯಥೆ ಪಡ್ತಕ್ಕಂಥದ್ದು. ಅದಕ್ಕೆ ನಾವು ಇದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ಬಿಟ್ಟು ಹೋಗ್ಬೇಕಂತಲ್ಲ, ಈ ನಾಲೆಡ್ಜ್ ಬೆಳವಣಿಗೆ ಆಗ್ಬೇಕು. ಆ ಏಕತ್ವ ದರ್ಶನಕ್ಕೆ ನಮ್ಮನ್ನ ನಾವು ತೆರಕೊಳ್ಬೇಕು. ಯಾವಾಗ ನಾವು ಏಕತ್ವ ದರ್ಶನಕ್ಕೆ ತೆರಕೊಂಡ್ವಿ ಅಂತಂದ್ರೆ ಅವಾಗ ನಮ್ಮ ಐಡೆಂಟಿಟಿ ನಾವು ಗಡಿಗೆ ಜೊತೆಗೆ ಬಿಟ್ಬಿಟ್ಟು ಮಣ್ಣಿನ ಜೊತೆ ಐಡೆಂಟಿಟಿ ಆಗ್ಬೇಕು. ದೇಹದ ಜೊತೆಗೆ ಬಿಟ್ಬಿಟ್ಟು ಆತ್ಮತತ್ವ ಆಗಿರ್ತಕ್ಕಂತಹ ಆ ಸ್ವರೂಪದ ಜೊತೆಗೆ ನಮ್ಮನ್ನ ನಾವು ಐಡೆಂಟಿಟಿ ಮಾಡ್ಕೋಬೇಕು. ಸ್ವರೂಪದ ಜೊತೆಗೆ ಐಡೆಂಟಿಟಿ ಮಾಡಿಕೊಂಡ್ರೆ ಅವಾಗ ಅದು ರಿಯಾಲಿಟಿ, ಅದು ಆತ್ಯಂತಿಕ ಆನಂದ ಧರ್ಮ ಆಗುತ್ತೆ. ಯಾವ್ದನ್ನ ಬಿಟ್ಟು ನಾವು ನಮ್ಮದೇ ಆಗಿರ್ತಕ್ಕಂತಹ ದೇಹ, ನಮ್ಮದೇ ಆಗಿರ್ತಕ್ಕಂತಹ ಮನಸ್ಸು, ನಮ್ಮದೇ ಆಗಿರ್ತಕ್ಕಂತಹ ಬುದ್ಧಿ, ನಮ್ಮದೇ ಆಗಿರ್ತಕ್ಕಂತಹ ಇಂದ್ರಿಯ,
ನಾವು ಈ ರೀತಿಯಾಗಿ ನಮ್ಮನ್ನ ನಾವು ಗುರುತಿಸಿಕೊಂಡಿವಿ ಅಂತಂದ್ರೆ ಇದು ದುಃಖ, ಈ ವ್ಯಾಮೋಹ, ಈ ಸ್ಪರ್ಧೆ, ಇದೆಲ್ಲ ಕಾಮನ್, ಇದೆಲ್ಲ ಮನೋಮಯ ಕೋಶದಿಂದೆಲ್ಲ. ಅದು ಮುಗಿದಿಲ್ಲ ಅದು. ಮತ್ತೆ ಬಹಳ ಶಕ್ತಿವಂತರು ನೀವು ಇದನ್ನ ಕಂಪ್ಲೀಟ್ ಮಾಡ್ತೀನಿ ತಿಳ್ಕೊಂಡಿದ್ದೀರಿ, ಸಾಧ್ಯನೇ ಇಲ್ಲ. ಅದನ್ನ ದಾಟಿದಾಗ ಮಾತ್ರ, ದಾಟಿದಾಗ ಅಂತಂದ್ರೆ ಆ ಜ್ಞಾನದಿಂದ ಬಿಟ್ಟು ಮತ್ತೆ ಅದಕ್ಕಿಂತ ಹೆಚ್ಚಿನ ಸ್ತರದ ಜ್ಞಾನಕ್ಕೆ ಬಂದಾಗ ಮಾತ್ರ ಅದು ಯೂಸ್ಲೆಸ್ ಆಗುತ್ತೆ. ಹೆಂಗ ನೋಡಿ, ನೀವು ಮಕ್ಕಳಿರುವಾಗ ನಾವೆಲ್ಲರೂ ಕೂಡ ಆ ಗೊಂಬೆಗಳ ಜೊತೆಗೆ ಆಟ ಆಡ್ತಿದ್ವಿ. ಗೊಂಬೆಗಳ ಜೊತೆಗೆ ಎಷ್ಟು ಆಟ ಅಂತಂದ್ರೆ, ರಾತ್ರಿ ಕೂಡ ಮರಿಕೊಂಡು ಅಂತಂದ್ರೆ ಪಕ್ಕದಲ್ಲಿ ಗೊಂಬೆ ಇದ್ರೆ ನಿದ್ದೆ ಬರ್ತಿತ್ತು. ಆಮೇಲೆ ಗೊಂಬೆ ಏನ್ ಡ್ಯಾಮೇಜ್ ಆಗ್ಲಿಲ್ಲ, ಗೊಂಬೆ ಏನ್ ಕಳೆದೋಗ್ಲಿಲ್ಲ. ಆದ್ರೆ ಗೊಂಬೆಯ ಮೇಲೆ ಇರ್ತಕ್ಕಂತಹ ಏನು ಆ ಮಕ್ಕಳಿರುವಾಗ ಭಾವನೆ ಇತ್ತು, ಅದು ಹೊರಟೋಯ್ತದು. ಗೊಂಬೆ ಇದೆ ಇವಾಗ, ನನಗೆ ಅದು ಅಷ್ಟು ಜೊತೆಗಿರ್ಬೇಕು ಅಂತ ಏನು ಅಪೇಕ್ಷೆ ಇಲ್ಲ. ಇದು ನಮ್ಮ ಬುದ್ಧಿ ಸಾಮಾನ್ಯವಾಗಿರ್ತಕ್ಕಂತಹ ಈ ವ್ಯಾಮೋಹದಿಂದ ಕೂಡಿರ್ತಕ್ಕಂಥದ್ರಿಂದ ಸ್ವಲ್ಪ ಮೇಲೆ ಬರ್ಬೇಕು. ಬಹಳ ಜನಕ್ಕೆ ಕನ್ಫ್ಯೂಸು, ನಾವು ವ್ಯಾಮೋಹ ಬಿಟ್ಬಿಟ್ಟು ಅಂತಂದ್ರೆ ಸಂಸಾರ ನಿಲ್ದಂಗೆ ಆಗುತ್ತಂತೆ. ಇಲ್ಲ, ಸಂಸಾರ ಎಲ್ಲಿ ಹೋಗೋದಿಲ್ಲ, ಯಾಕಂದ್ರೆ ಅದನ್ನ ನೀವು ಕ್ರಿಯೇಟ್ ಮಾಡಿಲ್ಲ. ಅದು ಅದ್ರ ಕರ್ಮಕ್ಕೋಸ್ಕರ ಬಂದದ್ದು, ಅದು ಪ್ರತಿಯೊಂದು. ಸ್ವಲ್ಪ ನಾವು ಮೇಲೆ ಬಂದ್ವಿ ಅಂತಂದ್ರೆ, ಈ ಸಾಮಾನ್ಯವಾದ ಮನಸ್ಸಿನಿಗಿಂತ ಸ್ವಲ್ಪ ಮೇಲೆ ಒಂದು ಹೆಜ್ಜೆ ಬಂದ್ವಿ ಅಂತಂದ್ರೆ ಅವಾಗ ಇದೆಲ್ಲ ಸುಂದರವಾಗಿ ಕಾಣಿಸ್ತದೆ. ಇದು ಶ್ರೀಕೃಷ್ಣ ಪರಮಾತ್ಮನ ಸಂದೇಶ. ಸೊ ಇಂಥ ಸಂದೇಶ ಈ ಗೀತಾ ಜಯಂತಿ ದಿವಸ ನಮಗೆ ಪ್ರಾಪ್ತಿಯಾಗಿದೆ. ಇದು ಹೆಚ್ಚು ಹೆಚ್ಚು ನಮ್ಮೊಳಗಡೆ ಜಾಗೃತವಾಗಿ ಆ ಸ್ವರೂಪ ಜ್ಞಾನ ನಮ್ಗೆಲ್ಲರಿಗೂ ಕರುಣಿಸಲಿ ಅಂತ ಹೇಳ್ತಾ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.